ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಇಲ್ಲಿ ವೈರಲ್ ಆಗ್ತಿರೋದು ಏನಂತ ಅಂದರೆ, ರಿಷಾ ಅವರು ನಟನೆಯನ್ನು ಕಲ್ತಿರೋದು ರಂಗಾಯಣದಲ್ಲಿ. ಸೊ ಅಫ್ಕೋರ್ಸ್ ಈ ನಾಟಕ ರಂಗಗಳಿಗೆ ಹೋದರೆ ಗೊತ್ತಿರುತ್ತಲ್ವ, ರಂಗಾಯಣ ಅಲ್ಲೆಲ್ಲ ಫಸ್ಟ್ ಹೇಳ್ಕೊಡೋದೇ ಕಸ ಗುಡಿಸೋದು ಹೇಗೆ ಅಂತ. ಕಸ ಗುಡಿಸೋದು ಬರುತ್ತೆ, ಆದರೂ ಈ ಥರ ಎಲ್ಲ ಆಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅವ್ರ ಬಗ್ಗೆ ಏನು ಹೇಳ್ತೀವಿ ನೀವು? ನನಗೆ ಇದ್ರ ಬಗ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅವ್ರು ಹೆಂಗೆ ಬೆಳೆದು ಬಂದರು, ಎಲ್ಲಿ ಕಲ್ತರು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲಿ ಅವ್ರನ್ನ ನೋಡಿದೆ ನಾನು, ಕೈ ಮಾಡ್ತಾ ಇದ್ದಾರಲ್ಲ, ಅದರಿಂದ ಏನೋ ಒಂದು ಸ್ವಲ್ಪ ಆಯ್ತು, ಒಂದು ಸ್ವಲ್ಪ ಪಾತ್ರ ಇದೆಯಲ್ಲ ಅಂದ್ಬಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡ್ದೇವಿನ. ಆ ಗಿಲ್ಲಿ ಹಂಗೆ ಜನರಣ ಹಂಗಾರೆ ಇಲ್ಲಿ ನನ್ನ ಟಾಯ್ಲೆಟ್ ರೂಮ್ ತೊಳಿ ಅಂತಂದ. ಅಲ್ಲ ನೀನು ಯಾವತ್ತೂ ಕಳ್ಳ, ನೀನು ಯಾವ ಕೆಲಸ ಮಾಡಿಕ್ಲ ತೊಳಿ ಅಂತ ಹೇಳ್ಕಂದು. ಅವನು ಟಾಯ್ಲೆಟ್ ರೂಮ್ ತೊಳೆಯೋಕೆ ಇನ್ನೊಂದು ಕಾರಣ ಏನು ಅಂದರೆ, ಅಶ್ವಿನಿ ಮೇಡಮ್ ಕೇಳಿ ಟಾಯ್ಲೆಟ್ ರೂಮ್ ತೊಳಸ್ಬೇಕು ನಾನು ಅಂತ ಆಟ. ಅಶ್ವಿನಿ ಮೇಡಮ್ ನಾನು ತೊಳೆಯಲ್ಲ ಕಣೋ ಅಂತ. ಅದರಿಂದ ಇಬ್ಬರು ಜಿದ್ದಿ ಮೇಲೆ ಕ್ಯಾಪ್ಟನ್ ಇಬ್ಬರು ಕಾಂಬಿನೇಷನ್ ತೊಳೆ ಥರ ಬಂದಾಗ ಇಬ್ಬರು ತೊಳೆದಿದ್ದಾರೆ. ನನ್ನ ಹಂಗೆ ರಿಯಾಕ್ಷನ್ ಅಷ್ಟೇ. ಈಗ ಕಾವ್ಯ ಒಂದು ಮಾತು ಹೇಳ್ತಾರೆ ಗಿಲ್ಲಿಗೆ, ಜೈಲಲ್ಲಿ ಇರಬೇಕಿದ್ರೆ ರಿಷಾಗೆ ಇಂಪಾರ್ಟೆನ್ಸ್ ಕೊಡಬೇಡ, ನೀನು ಇಂಪಾರ್ಟೆನ್ಸ್ ಕೊಡ್ತಿದ್ಯಾ, ಅದನ್ನ ಅವಳು ಎನ್ಕ್ಯಾಚ್ ಮಾಡ್ಕೊಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಿಷಾ ಗಿಲ್ಲಿ ಜೊತೆ ಇದ್ರೆ ತುಂಬ ಕಾಣಿಸ್ಕೊಳ್ತೀನಿ ಅಂತಾನೆ ಗಿಲ್ಲಿ ಜೊತೆ ತುಂಬ ಜಗಳ ಆಡೋದಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು, ಸೊ ಆ ಥರ ಮಾಡ್ತಿದ್ದಾರಾ ಅಂತ? ನಾವು ಅಲ್ಲಿ ಆಟ ಆಡಬೇಕಾದ್ರೆ ಹೊರಗಡೆ ಯಾರು ಹೈಲೈಟ್ ಆಗ್ತವ್ರೆ, ಯಾರು ಸ್ಲೋ ಆಗ್ತವ್ರೆ ಅಂತ ಸತ್ಯವಾಗ್ಲೂ ಜಡ್ಜ್ಮೆಂಟೇ ಸಿಗೋದಿಲ್ಲ. ಇಲ್ಲಿದ್ದಾಗ ಅಂತ ಅನ್ಸ್ಬೋದು. ಅಲ್ಲಿಗೆ ಹೋದಾಗ ಎಲ್ಲರೂ ಅವ್ರ ಪಾಡಿಗೆ ಅವ್ರಿಗೆ 24 hours ಕ್ಯಾಮ್ರಾ ಇರುತ್ತೆ, 24 hours ಎಲ್ಲ ಅವ್ರವ್ರ ಕೆಲಸ ರನ್ ಆಗಿರ್ತಾರಲ್ಲ, ಯಾರು ಹೈಲೈಟ್ ಆಗ್ತವ್ರೆ ಯಾರು ಸ್ಲೋ ಅಂತ ಸತ್ಯವಾಗ್ಲೂ ಜಡ್ಜ್ಮೆಂಟೇ ಸಿಗಲ್ಲ. ಅದೇ ಈ ಕಾವ್ಯ ಹೇಳ್ಕೊಡ್ತಾರೆ ಇಂಪಾರ್ಟೆನ್ಸ್ ಕೊಡಬೇಡ ಅಂತ ಹೇಳ್ಬಿಟ್ಟು, ಬಟ್ ಕಾವ್ಯಗೆ ಗಿಲ್ಲಿ ಇಂಪಾರ್ಟೆನ್ಸ್ ಕೊಡ್ತಿದಾರಾ ಅಂತ? ಕಾವ್ಯನ್ಗೆ ಗಿಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾನೆ ಇಲ್ಲ, ಅವ್ರಿಬ್ರು ಫ್ರೆಂಡ್ಲಿ ಅಂತ ಹೇಳ್ತೇನೆ ನಿಮಗೆ. ನಾನು ಹೇಳ್ತಾ ಇರೋದು ಗಿಲ್ಲಿ ಜೊತೆ ಇರೋದ್ರಿಂದ ಕಾವ್ಯಕ್ಕೆ ಜಾಸ್ತಿ ಫುಟೇಜ್ ಸಿಗುತ್ತೆ, ಜಾಸ್ತಿ ಕಂಟೆಂಟ್ ಸಿಗುತ್ತೆ. ಅದೇನೋ ಇವರು ಒಂದು ವಾರ ಬಿಟ್ಕೊಂಡ್ ಬಂದಿದಾರಲ್ಲ, ಗಿಲ್ಲಿ ಏನೋ ಜಾಸ್ತಿ ಕಾಣಿಸ್ತಾವನೆ, ಗಿಲ್ಲಿ ಜೊತೆ ಇದ್ದರೆ ಕಾಣಿಸ್ತೀನಿ ಅಂತ ಬಂದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಇದು ಯಾವುದೋ ಗಮನಕ್ಕೂ ಬಂದಿಲ್ಲ. ಅದಕ್ಕೋಸ್ಕರನೇ ಹಿಂಗೆ ಮಾಡ್ತಾವ್ರೆ ಏನು ಅಂತ ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಹೊರಗಡೆ ಗಿಲ್ಲಿಗೆ ಟಾಕ್ ಚೆನ್ನಾಗಿದೆ, ಆದರೆ ಇಲ್ಲಿ ಮನೆ ಒಳಗಡೆ ಹೇಳ್ತಿರೋದೇನು ಅಂದರೆ, ಗಿಲ್ಲಿ ಅಂದರೆ ಸಿಲ್ಲಿ, ಅಪಹಾಸ್ಯ, ಅತಿರೇಕ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಅದೇ ಹೇಳಿರ್ತೀರ ಅವ್ರಿಗೆ, ಅಂದರೆ ನೀನು ತುಂಬ ಅಪಹಾಸ್ಯ ಮಾಡ್ತಿದ್ಯಾ ಎಲ್ರನ್ನ ಅಂತ ಹೇಳ್ಬಿಟ್ಟು. ಸೊ ಏನು ಅನ್ನಿಸ್ತು ಗಿಲ್ಲಿ ಕ್ರೇಜ್ ಹೊರಗಡೆ ನೋಡಿದಾಗ, ಜೊತೆಗೆ ಅವರ ಒಂದು ಸಿಲ್ಲಿನೆಸ್ಸು ಮತ್ತು ಅತಿರೇಕ ಅಪಹಾಸ್ಯದ ಬಗ್ಗೆ ಏನು ಹೇಳ್ತೀರಾ? ನನಗೆ ಇಲ್ಲಿ ಗಿಲ್ಲಿ ಬಗ್ಗೆ ಹೆಂಗೆ ಹೋಗ್ತದೆ, ಇನ್ನೊಬ್ರ ಬಗ್ಗೆ ಹೆಂಗೆ ಹೋಗ್ತದೆ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನಂತ ಅನ್ನಿಸ್ತು ಅಂದರೆ, ಗಿಲ್ಲಿಗೆ ನಾನೇ ಜಾಸ್ತಿ ಕಿವಿ ಮಾತು ಹೇಳಿರು, ನೀನು ಹಾಸ್ಯ ಕಲಾವಿದ, ನೀನು ಎಂಟರ್ಟೈನ್ ಮಾಡು, ಎಲ್ಲ ಖುಷಿ ಆಗ್ತದೆ. ಆದರೆ ಕೆಲವ್ರನ್ನ ಜಾಸ್ತಿ ಡಿಗ್ರೇಡ್ ಮಾಡ್ದಾಗ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಹಾಸ್ಯಕ್ಕೆ ಅದರದೇ ಒಂದು ಶಕ್ತಿ, ಅದು ಹಾಸ್ಯ ಮಾಡಿದಾಗ ಶತ್ರುಗಳು ನಗೋ ಥರ ಆಗ್ಬಾರ್ದು, ಗೊತ್ತಿರೋರು ಬೇಜಾರು ಮಾಡ್ಕೊಳ್ಳೋ ಥರ ಆಗ್ಬಾರ್ದು. ಆ ಥರ ಧ್ರುವನ ಜೊತೆ ಆಗ್ಬೋದು, ಆಮೇಲೆ ರಘುಣವ್ರನ್ನ ಆಗ್ಬೋದು, ಎಷ್ಟೋ ಜನ ಅಶ್ವಿನಿ ಮೇಡಮ್ರನ್ನ ಆಗ್ಬೋದು. ಹಂಗೆ ಮಾಡಿದಾಗ ನಾನೇ ಸುಮಾರು ಸಲ ಬೇಡ ಕಾಣಲ್ಲ, ಅಂದರೆ ನಿಂದ ಅವ್ರು ಏನೋ ತುಂಬ ಬೇಜಾರು ಮಾಡ್ಕೊತವ್ರೆ, ಜಗಳ ಆಗೋ ಸಾಧ್ಯತೆ ಅಂತ ಬೇಡ ಅಂತ ಅಂದಿದ್ದೀನಿ. ಆಯಿತು ಬಿಡಪ್ಪ ಅಂತ ಅಂದಿದ್ದೀನಿ ಅಷ್ಟೇ. ನೆನ್ನೆ ಗಿಲ್ಲಿಗೆ ಸುದೀಪ್ ಸರ್ ಬೈಬೇಕಿದ್ರೆ ನಿಮಗೆ ಖುಷಿ ಆಗ್ತಾ ಇತ್ತಾ? ಯಾವ ವಿಚಾರದಲ್ಲಿ? ಅಪಹಾಸ್ಯದ ಬಗ್ಗೆ ಇಲ್ಲ, ಯಾವಕ್ಕೆ ಅಂದರೆ ಯಾವ್ದಾದ್ರು ಕಾಮಿಡಿಯರಿಗೆ ತುಂಬ ಇಷ್ಟಪಡ್ತಾರೆ, ಇನ್ನೊಬ್ರನ್ನ ಡಿಗ್ರೇಡ್ ಮಾಡ್ಬಿಟ್ಟು ಮಾಡೋದು ಅಂದರೆ ಅದು ಎಂದರಿಗಾದ್ರೂ ಮುಜುಗರ ಆಗ್ತದೆ. ಯಾರೇ ಹೊಸಬ್ರು ಬಂದರೂ ಹಂಗೆ ಮಾಡ್ಬಿಡೋಣ. ಅಂದರೆ ಅವನ ಟ್ಯಾಲೆಂಟೇ ನಗುವಂಥದ್ದು. ಆ ನಗು ಇದ್ದರೆ ತುಂಬ ಎಲ್ಲರನ್ನೂ ಬೇಗ ನಾವು ಪ್ರೀತಿ ಸಂಪಾದನೆ ಮಾಡ್ಬೋದು, ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಬೋದು. ಅದರಿಂದ ಇನ್ನೊಬ್ರನ್ನ ಹರ್ಟ್ ಮಾಡಿ ಕಾಮಿಡಿ ಮಾಡೋ ಥರ ಆಗ್ಬಾರ್ದು ಅಂತ. ಅವನು ನಾನು ಕ್ಲೋಸ್ ಆಗಿರೋದ್ರಿಂದ ಅವನು ನಾನು ಸಪ್ರೇಟಾಗಿದ್ದಾಗಲೂ ಅವ್ನಿಗೆ ಹೇಳ್ತೀನಿ, ಮಾಡ್ಬಿಡಕ್ಕಲ್ಲ. ಧ್ರುವನ್ಗೂ ಅವನಿಗೂ ಎಷ್ಟೋ ಸಲ ಮಾತುಗೀತು ಆಗ್ಬಿಟ್ಟದೆ. ಇದೇ ಸಲ ರೇಗಿಸಿ ಅಶ್ವಿನಿ ಮೇಡಮ್ನ ರೇಗಿಸಿ ಅದರಿಂದ ನಾನು ಇದನ್ನ ಅವ್ನಿಗೆ ಹೇಳಿದೆ.